ಅಜ್ಜ ಅರಳಿಮಠ ಅವರ ಹಡಿದವರುಗಳಿಗೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸಿ ಈ ವೇದಿಕೆ ಮೇಲೆ ಆಶೀರ್ವಾದಂಥ ಹಿರಿಯರಾದಂಥ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದಂಥ ಆರ್.ಬಿ. ಬಸವರೆಡ್ಡಿ ಸರ್ ಅವರೇ ಹಾಗೂ ಬಸವರಾಜ್ ಬಿ ಮಲ್ಲಾಪುರ ಅವರೇ ಹಾಗೂ ಈ ಕಾರ್ಯಕ್ರಮಕ್ಕೆ ತಮ್ಮ ಹಿತನುಡಿಗಳನ್ನು ನುಡಿದಂಥ ಚಿನ್ನೂರ್ ಸರ್ ಅವರೇ ಹಾಗೂ ಸಚಿನ್ ಪಾಟೀಲ್ರೇ ಹಾಗೂ ಇದೀಗ ತಮ್ಮ ಅತ್ಯದ್ಭುತ ನುಡಿನುಡಿಗಳನ್ನು ನುಡಿದಂಥ ಯುವ ನಾಯಕರು ಆದಂಥ ಶ್ರೀ ಅಕ್ಷಯ್ ಪಾಟೀಲ್ರೇ ಹಾಗೂ ಬಸವರಾಜ್ ವೀರಾಪುರ ಸರ್ ಅವರೇ ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಯಾದಂಥ ಸಹೋದರಿ ಶ್ರೀ ಲಲಿತಾ ರಾಠೋಡ್ ಅವರೇ ಹಾಗೂ ತಾಯಿ ಮಾತೋಶ್ರೀ ಅವರೇ ಹಾಗೂ ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಶೀರ್ವಾದಂಥ ಆತ್ಮೀಯ ಶಿಷ್ಯರಾದಂಥ ಹನುಮಂತಪ್ಪ ದ್ವಾಸಲ್ ಅವರೇ ಹಾಗೂ ಬಸವರಾಜ್ ತಳವಾರ್ ಅವರೇ ಆಗಮಿಸಿದಂಥ ಎಲ್ಲ ನಮ್ಮ ಅಬ್ಬಿಗೇರಿ ಗ್ರಾಮದ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯದ್ಭುತವಾಗಿ ಬಹಳ ಮನಸ್ಸು ತಗೊಂಡು ನಾನು ನೋಡಿದ್ದೀನಿ ಎಷ್ಟು ಸಲ ಇಷ್ಟು ಮನಸ್ಸು ತಗೊಳ್ತಿದ್ದಲ್ಲ ಈ ಕಾರ್ಯಕ್ರಮಕ್ಕೆ ನಿರೂಪಕರಾಗಿ ಆಗಮಿಸಿದಂಥ ಬೆಳಗಿಲಿಂದ ಸಹಿತ ಇವತ್ತು ಒಂದು ಹಬ್ಬದ ವಾತಾವರಣ ಇವತ್ತು ಎಲ್ಲಿ ಆಗ್ಯದಪ್ಪ ಅಂತಂದ್ರೆ ನಿಜವಾಗಲೂ ಎಲ್ಲರಿಗೆ ಗೌರಿ ಹಬ್ಬ ಆದ್ರೆ ನಮಗೊಂದು ವಿಶೇಷ ಸಂಗೀತ ಪಾಠಶಾಲೆಯಲ್ಲಿ ನಮ್ಮ ಊರಿಗೆ ಬರೀ ಮಠ ಅಷ್ಟೇ ನಮ್ಮ ಊರಿಗೆ ಬಂದಿಲ್ಲ ಸಂಗೀತ ಪಾಠಶಾಲೆ ಸಹಿತ ಅದ್ರ ಜೊತೆಗೆ ಬಂದಂಗ ಆಗ್ಬೇಕೈತದಂತ ನಿಜವಾಗ್ಲೂ ಇವತ್ತು ಅನ್ಸಕೈತದ ಆ ಒಂದು ಕಾರ್ಯಕ್ರಮಕ್ಕೆ ಹಗಲು ರಾತ್ರಿ 8 ದಿವಸದಿಂದ ನಮ್ಮ ಜಗದೀಶ್ ಅಣ್ಣ ನಿದ್ದೆ ಮಾಡಿಲ್ಲ ಅಜ್ಜರ ಫೋಟೋ ಮಂತ್ರಿ ಅಜ್ಜರ ಈ ರೀತಿ ಆಯ್ತು ಅಜ್ಜರನ್ನ ಬಿಟ್ಟೇ ಬಂದಿವ್ರಿ ಅಂತ ತಿಳ್ಕೊಂಡು ಜಗದೀಶ್ ಅಣ್ಣ ಅವರೆಡ್ಡಿ ಅವರೇ ಹಾಗೂ ಭೀಮ್ಸಿ ಮಲ್ಲಾಪುರ ಅವರೇ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯದ್ಭುತವಾಗಿ ಈ ಒಂದು ನಮ್ಮೂರಿನಲ್ಲಿ ಈ ಒಂದು ಎಲ್ಲಾ ಮಠಗಳು ಏನಪ್ಪ ಅಂತಂದ್ರೆ ಕರ್ಮ ಜಾಸ್ತಿ ಆದ್ರೆ ಹಾಸ್ಪಿಟ್ಲ್ ಉತ್ಪತ್ತಿ ಆಗ್ತವಂತ ಧರ್ಮ ಜಾಸ್ತಿ ಆಗ್ತದೆ ಅಂದ್ರೆ ಮಠ ಮಂದಿರಗಳು ಉತ್ಪತ್ತಿ ಆಗ್ತವಂತ ನಿಜವಾಗ್ಲೂ ಸಹಿತ ಇವತ್ತು ನಮ್ಮ ಅಬ್ಬಿಗೇರಿ ಗ್ರಾಮದಾಗ ಏನಾಗ್ತೈತಿ ಅಂದ್ರೆ ಧರ್ಮ ಜಾಸ್ತಿ ಆಗಿ ಇವತ್ತು ಮತ್ತೊಂದು ಮಠ ಉತ್ಪತ್ತಿ ಆಗ್ತೈತಿ ಅಂದ್ರೆ ನಿಜವಾಗ್ಲೂ ಸಹಿತ ನಾವು ಬಹಳ ಆನಂದದ ಜೀವನ ಇವತ್ತು ನಿಜವಾಗ್ಲೂ ಅನ್ಸಕೈತದ ಅಂತ ಆನಗಲ್ ಕುಮಾರಸ್ವಾಮಿಗಳ ಶಿಷ್ಯಂದಿರಾದಂತ ಪಂಚಾಕ್ಷರೇಶ್ವರ ಪಂಚಾಕ್ಷರ ಶಿಷ್ಯರಾದಂತ ಪುಟ್ಟರಾಜ ಗೌಡಗಳು ಅಂತವರ ಮಠ ಇವತ್ತು ನಮ್ಮೂರಿಗೆ ಆಗ್ತಿದ್ದ ನಿಜವಾಗ್ಲೂ ಬಹಳ ಒಂದು ಆನಂದದ ವಿಷಯ ಆ ವಿಷಯಕ್ಕೆ ಸಹ ನಮ್ಗ ಇವತ್ತು ದಿವಸ ಅಕ್ಷಯ್ ಪಾಟೀಲ್ ಸಹಿತ ಎಲ್ಲ ತಮ್ಮ ತನುಮನ ಧನವನ್ನು ಕೊಡ್ತೀವಂತ ಈ ಸಂದರ್ಭದಲ್ಲಿ ಬೆಳಗ್ಗೆ ಸಹಿತ ಐ.ಎಸ್. ಪಾಟೀಲ್ ಸಾಹೇಬರು ಬಂದಿದ್ರು ಮಿಥುನ್ ಜಿ ಪಾಟೀಲ್ರು ಸಹಿತ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಹೋಗಿದ್ದಾರೆ ನಿಜವಾಗ್ಲೂ ಒಂದೇ ಒಂದು ಘಟನೆ ನಿಮ್ಗೆ ಹೇಳ್ಬೇಕಾಯ್ತು ಅಂದ್ರೆ ಒಂದು ಯಲ್ಲಲಿಂಗ ಮಹಾರಾಜರಿಗೆ ಮತ್ತೆ ಈ ಪುಟ್ಟರಾಜ ಗೌಡಗಳು ಸಹಿತ ಅವಿನಾಭಾವ ಸಂಬಂಧ ಇತ್ತು ಒಂದು ನಿಮ್ಗೆ ಹೇಳ್ಬೇಕಾಯ್ತು ಅಂದ್ರೆ ಏನಾಗಿತ್ತಪ್ಪ ಅಂತಂದ್ರೆ ಪುಟ್ಟರಾಜ ಗೌಡಗಳು ವಾಹನ ಕಾರ್ ತಗೊಂಡು ಹೋಗೋ ಟೈಮ್ನಲ್ಲಿ ಪುಟ್ಟರಾಜ ಗೌಡಗಳಿಗೆ ಆಕ್ಸಿಡೆಂಟ್ ಆಗಿ ಬಿದ್ದ ತಕ್ಷಣ ಅವಾಗ ನೆನಪು ಮಾಡಿದ್ದು ಯಾರನ್ನಪ್ಪ ಅಂದ್ರೆ ಲಾಸ್ಟ್ ಕೊನೆಯದು ಯಲ್ಲಲಿಂಗ ಅಂತ ನೆನಪು ಮಾಡಿದ್ರಂತ ಎಲ್ಲ